ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರಿಗೆ ಇತ್ತೀಚೆಗೆ ಎದುರಾಗಿರುವಂಥ ಸಂಕಷ್ಟ ಅಶ್ಲೀಲ ಪದ ಪ್ರಯೋಗ ಅನ್ನೋ ಆರೋಪ ಅವರ ಮೇಲೆ ಕೇಳಿಬಂದಿತ್ತು. ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಅದಾದ ಮೇಲೆ 24 ಗಂಟೆಗಳಲ್ಲಿ ರಿಲೀಸ್ ಆಯಿತು. ಈಗ ಈ ಪ್ರಕರಣ ಅವರಿಗೆ ಸಂಕಷ್ಟ ತಂದೊಡ್ಡುವ ಸಾಧ್ಯತೆಗಳಂತೂ ಇದ್ದೇ ಇದೆ. ಅಶ್ಲೀಲ ಪದ ಪ್ರಯೋಗವೇ ಈಗ ಸಿಟಿ ರವಿಗೆ ಕಂಟಕ ಆಗಬಹುದು. ದಾಖಲೆ ಇಲ್ಲ ಅಂತಂದಿದ್ದ ಸಭಾಪತಿ ಈಗ ಸಭೆ ನಿಗದಿ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಇವತ್ತು ಮೀಟಿಂಗ್ ನಡೆಯುತ್ತೆ. ಪರಿಷತ್ ಕಾರ್ಯದರ್ಶಿ ಸೇರಿ ಸಿಬ್ಬಂದಿ ಜೊತೆಗೆ ಸಭೆ ನಡೆಸ್ತಾರೆ. ಆಡಿಯೋ ವಿಡಿಯೋ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಲಿಕ್ಕಿದ್ದಾರೆ. ರೂಲಿಂಗ್ ಕೊಟ್ಟ ಬಳಿಕವೂ ಅರೆಸ್ಟ್ ಮಾಡಿದೆ ಖಾಕಿ. ಹೆಚ್ಚುವರಿ ಕಾರ್ಯದರ್ಶಿ ಬಳಿ ಮಾಹಿತಿಯನ್ನು ಪಡಿತಾರೆ. ಪರಿಶೀಲನೆ ಸಮಿತಿಯ ರಚನೆಗೆ ಹೊರಟಿಯೇನಾದರೂ ಮುಂದಾಗ್ತಾರಾ ಅನ್ನೋದು ಕೂಡ ಪ್ರಶ್ನೆ. ಸಭಾಪತಿ ನಡೆಯಿಂದ ಸಿಟಿ ರವಿಗೆ ಮತ್ತಷ್ಟು ಆತಂಕ ಎದುರಾಗಿದೆ. ಜಾಮೀನು ಸಿಕ್ಕ ಬಳಿಕ ಸ್ವಲ್ಪ ರಿಲೀಫ್ ಆಗಿದ್ರು, ಊರಿಗೆಲ್ಲ ಹೋದ್ರು, ಪೂಜೆ ಪುನಸ್ಕಾರ ಮಾಡಿದ್ರು. ಆದರೆ ಈಗ ಸಮಿತಿ ರಚನೆ ಆಯಿತು ಅಂತಂದರೆ ಅದು ಮತ್ತಷ್ಟು ಸಂಕಷ್ಟ ತಂದೊಡ್ಡ ಸಾಧ್ಯತೆ ಇದೆ. ಈ ಪ್ರಕರಣದ ಸತ್ಯಾಸತ್ಯತೆ ಪರಿಶೀಲನೆ ಕೂಡ ಅದರಲ್ಲಿ ಬರುತ್ತೆ. ಅದರ ಜೊತೆಗೆ ಕೈಗೊಂಡಿರುವಂಥ ಕ್ರಮಗಳ ಬಗ್ಗೆಯೂ ಕೂಡ ಸಮಿತಿ ಅವಲೋಕನವನ್ನು ನಡೆಸುತ್ತೆ. ಹಾಗಾಗಿ ಸಿಟಿ ರವಿ ಅವರ ಪದ ಪ್ರಯೋಗ ಅನ್ನುವ ಆರೋಪ, ಅಶ್ಲೀಲ ಪದ ಪ್ರಯೋಗ ಅನ್ನುವಂಥ ಆರೋಪ ಸಿಟಿ ರವಿಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಕಂಟಕವನ್ನು ತಂದೊಡುವ ಮತ್ತು ಈಗ ಆ ಕಂಟಕ ಎದುರಾಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಸಿಟಿ ರವಿ ಅವರನ್ನು ಕಾನೂನು ರೀತಿಯಾಗಿ ನಡೆಸ್ಕೊಂಡಿದ್ದು ಸರಿಯಾಗಿಲ್ಲ, ಕಾನೂನು ಪಾಲನೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ಬಿಡುಗಡೆ ಮಾಡಲಾಗಿದೆ. ಆದರೆ ಅಶ್ಲೀಲ ಪದ ಪ್ರಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆಯನ್ನು ನಡೆದಿಲ್ಲ. ಈಗಾಗಲೇ ರೂಲಿಂಗ್ ಕೊಟ್ಟಿದ್ದರು. ಅವತ್ತಿನ ದಿನ ಸದನದಲ್ಲಿ ನಡೆದಿದ್ದಂಥ ಘಟನೆಗೆ ಬಸವರಾಜ ಹೊರಟ್ಟಿಯವರೇ ರೂಲಿಂಗ್ ಕೊಟ್ಟಿದ್ರು ಕೂಡ ಅವರನ್ನು ಅರೆಸ್ಟ್ ಮಾಡಿದ್ದು ಸರಿಯಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ಬಿಡುಗಡೆ ಮಾಡಿದ್ದಾರೆ ಹೊರತು ಅಲ್ಲಿ ಪದ ಪ್ರಯೋಗವೇ ಆಗಿಲ್ಲ, ಇದೊಂದು ತಪ್ಪು ಆರೋಪ, ಸುಳ್ಳು ಆರೋಪ ಅನ್ನೋ ಕಾರಣ ಅಲ್ಲ. ಹಾಗಾಗಿ ಈ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರದ ತನಿಖೆ, ಹಲವು ರೀತಿಯ ತನಿಖೆಗಳು ನಡೀತಾ ಇರೋ ಸಂದರ್ಭದಲ್ಲೇ ಈಗ ಇವತ್ತು ನಡೆಯೋ ಹೊರಟ್ಟಿಯವರ ಈ ಸಭೆ ಭಾಳ ಮಹತ್ವವನ್ನು ಪಡೆದುಕೊಂಡಿದೆ. ವೀರೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಯಾಕೆ ಇವತ್ತು ಸಭೆ, ಇವತ್ತಿನ ಸಭೆಯಲ್ಲಿ ಏನೇ ನಿರ್ಣಯಗಳನ್ನು ಕೈಗೊಳ್ಳಬಹುದು ಮತ್ತು ಆ ನಿರ್ಣಯಗಳು ಎಂಎಲ್ಸಿ ಸಿಟಿ ರವಿ ಅವರಿಗೆ ಹೇಗೆ ಕಂಟಕ ಆಗುತ್ತೆ? ವೀರೇಶ್, ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ನಡೆದಿರುವಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಈಗಾಗಲೇ ಏನೋ ಒಂದು ಅಶ್ಲೀಲ ಪದ ಬಳಕೆ ವಿಚಾರವಾಗಿ ಸಾಕಷ್ಟು ಈಗಾಗಲೇ ಚರ್ಚೆ ಆಗಿರುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೂಲಿಂಗ್ ಪಾರ್ಟಿಯವರು ಕೂಡ ಏನೋ ಒಂದು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಅವರನ್ನು ಬಂಧಿಸಿ ಏನೋ ವಿಚಾರಣೆ ಕೂಡ ಮಾಡಿರುವಂಥದ್ದು ಮತ್ತು ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈಗಾಗ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಿ ಮತ್ತು ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಕೂಡ ಕಾವು ಕೂಡ ಹೆಚ್ಚಾಗಿತ್ತು. ಇದಾದ ಬಳಿಕ ಏನು ಒಂದು ಅವರಿಗೆ ಕೋರ್ಟ್ ಈಗಾಗಲೇ ಒಂದು ಮಧ್ಯಂತರ ಜಾಮೀನು ನೀಡಿ ಈಗಾಗಲೇ ಒಂದು ಕಡೆ ರಿಲೀಫ್ ಇದ್ದರೆ, ಮತ್ತೊಂದು ಕಡೆ ಈಗಾಗಲೇ ಆ ವಿಚಾರವಾಗಿ ಇವತ್ತು ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿರುವಂಥದ್ದು. ಪ್ರಮುಖವಾಗಿ ವಿಧಾನಸೌಧದಲ್ಲಿ ಇವತ್ತು ಏನು ಸಭಾಪತಿ ಏನು ಒಂದು ಕಾರ್ಯದರ್ಶಿ ಒಂದು ಸಮಿತಿ ಒಂದು ಸಭೆ ರಚನೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಇವತ್ತು ಸಭೆಯಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಈ ಮತ್ತು ಆಡಿಯೋ ವಿಡಿಯೋ ವಿಚಾರವಾಗಿ ಈಗಾಗಲೇ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಸಭಾಪತಿ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಮಾಡುತ್ತೆ. ಆ ಸಭೆಯಲ್ಲಿ ಕೂಡ ಈ ವಿಚಾರದಲ್ಲಿ ಅಂದರೆ ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ನಡೆದಂಥ ವಿಚಾರಗಳ ಬಗ್ಗೆ ಆಗಿರ್ಬೋದು ಮತ್ತು ಅಲ್ಲಿ ಆ ಪದ ಬಳಕೆ ಮಾಡಿದಾರಾ ಇಲ್ವಾ ಅನ್ನೋದು ಸಾಕಷ್ಟು ಚರ್ಚೆಗೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಇನ್ನು ಅಂದರೆ ಈಗಾಗಲೇ ಸಿಟಿ ರವಿ ಅವರು ಕೂಡ ನಾನು ಆ ಪದ ಬಳಕೆ ಮಾಡಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಮತ್ತು ಈ ವಿಚಾರವಾಗಿ ಏನು ಒಂದು ವಿಡಿಯೋ ಮತ್ತು ಆಡಿಯೋ ಕೂಡ ಹೊರಬೀಳುತ್ತೆ. ಆ ವಿಡಿಯೋದಲ್ಲಿ ಕೂಡ ಸ್ಪಷ್ಟವಾಗಿ ಕೇಳುತ್ತೆ ಅನ್ನೋ ಒಂದಿಷ್ಟು ವಿಚಾರ ಕಂಡು ಬಂದಿದ್ದು ಮತ್ತು ಈಗಾಗಲೇ ಅದು ವಿಚಾರವಾಗಿ ಈಗಾಗಲೇ ಒಂದು ಕಡೆ ಪೊಲೀಸ್ ತನಿಖೆ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಈಗಾಗಲೇ ವಿಧಾನಸಭಾ ಒಂದು ಬಸವರಾಜ ಹೊರಟ್ಟಿಯವರ ಒಂದು ನೇತೃತ್ವದಲ್ಲಿ ಒಂದು ಇವತ್ತು ಸಭೆ ಕೂಡ ನಡೆಯುತ್ತೆ. ಆ ಸಭೆಯಲ್ಲಿ ಕೂಡ ಕಾರ್ಯದರ್ಶಿ ನೇತೃತ್ವದಲ್ಲಿ ಒಂದು ಸಭೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಆಡಿಯೋ ವಿಚಾರಗಳ ಬಗ್ಗೆ, ಆಡಿಯೋ ವಿಡಿಯೋ ಬಗ್ಗೆ ಸ್ಪಷ್ಟತೆ ಆಗಿರ್ಬೋದು ಮತ್ತು ಅವರ ಮಾತನಾಡಿರುವಂಥ ವಿಚಾರಗಳ ಬಗ್ಗೆ ಈಗಾಗಲೇ ಪರಿಶೀಲನೆ ಕೂಡ ಮಾಡ್ತಾರೆ. ಆ ಪರಿಶೀಲನೆ ನಡೆದ ಬಳಿಕ ಇವತ್ತು ಏನು ಒಂದು ಸಮಿತಿ ರಚನೆ ಆದರೆ ಆ ಸಮಿತಿ ರಚನೆ ಆದ ಬಳಿಕ ಮುಂದಿನ ದಿನಗಳಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಕೂಡ ಇದೆ. ಮತ್ತು ಈಗಾಗಲೇ ಹಿರೇಬಾಗೇವಾಡಿಯಲ್ಲಿ ಕೂಡ ಏನೋ ಒಂದು ಪ್ರಕರಣ ದಾಖಲಾಗುತ್ತಿದ್ದಂತೆ ಕೂಡ ಕೋರ್ಟ್ ಕೂಡ ಒಂದಿಷ್ಟು ಆದೇಶ ಕೂಡ ನೀಡಿ ಮತ್ತು ಅವರಿಗೆ ಜಾಮೀನು ನೀಡಿರುವಂಥದ್ದು. ಯಾಕಂದರೆ ಮುಂದಿನ ದಿನಗಳಲ್ಲಿ ತನಿಖೆಗೆ ಕರೆದರೆ ಮತ್ತೆ ನೀವು ತನಿಖೆಗೆ ಹಾಜರಾಗಬೇಕು ಮತ್ತು ಹಾಜರಾಗದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ಇವತ್ತು ವಿಧಾನಸೌಧದಲ್ಲಿ ಏನೋ ಒಂದು ಸಭೆ ನಡೀತಾ, ಆ ಸಭೆಯಲ್ಲಿ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಸಭಾಪತಿಯವರು ಅನ್ನೋದು ಸದ್ಯದ ಒಂದು ಪ್ರಶ್ನೆ. ಒಂದು ವೇಳೆ ಏನಾದರೂ ಸಮಿತಿ ರಚನೆ ಆದರೆ ಮುಂದಿನ ದಿನಗಳಲ್ಲಿ ಸಿಟಿ ರವಿಗೆ ಯಾವ ರೀತಿ ಸಂಕಷ್ಟ ಇದೆ ಅನ್ನೋದು ಗೊತ್ತಾಗಬೇಕಾಗಿದೆ. ಪ್ರಣೋತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.